ಅಂಗಾರಕ ಸಂಕಷ್ಟ ಚತುರ್ಥಿಯು ಮಂಗಳವಾರ ಬರುವ ಅತ್ಯಂತ ಪವಿತ್ರವಾದ ಸಂಕಷ್ಟಿ ಚತುರ್ಥಿಯಾಗಿದ್ದು ಗಣೇಶನ ಆರಾಧನೆಗೆ ವಿಶೇಷ ಮಹತ್ವ ಹೊಂದಿದೆ. ಈ ದಿನದಂದು ವಿಘ್ನ ವಿನಾಯಕನಾದ ಶ್ರೀ ಗಣೇಶನಿಗೆ ಉಪವಾಸವಿದ್ದು ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಜೀವನದ ಕಷ್ಟಗಳು, ಆರ್ಥಿಕ ತೊಂದರೆಗಳು ಹಾಗೂ ಮಂಗಳ ದೋಷಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಕೆಂಪು ಬಟ್ಟೆ, ಕೆಂಪು ಹೂವು, ಕೆಂಪು ಗಂಧಗಳಿಂದ ಗಣೇಶನನ್ನ ಪೂಜಿಸುವುದು ಈ ದಿನದ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಕೆಂಪು ಬಣ್ಣವು ಅಂಗಾರಕನಾದ ಮಂಗಳ ಗ್ರಹದ ಸಂಕೇತವಾಗಿದೆ. ಪುರಾಣಗಳ ಪ್ರಕಾರ ಭರದ್ವಾಜ ಋಷಿಯ ಪುತ್ರನಾದ ಅಂಗಾರಕನು ಗಣೇಶನ ಪರಮ ಭಕ್ತನಾಗಿದ್ದು ದೇವರ ಕೃಪೆ ಪಡೆಯಲು ದೀರ್ಘಕಾಲ ತಪಸ್ಸು ಮಾಡಿದ್ದನು. ಅವನ ಭಕ್ತಿಗೆ ಮೆಚ್ಚಿದ ಗಣೇಶನು ಮಾಘ ಮಾಸದ ಕೃಷ್ಣ ಪಕ್ಷದ ಮಂಗಳವಾರದ ಚತುರ್ಥಿ ದಿನ ಪ್ರತ್ಯಕ್ಷನಾಗಿ ವರ ಕೇಳುವಂತೆ ಹೇಳಿದರು. ಆಗ ಅಂಗಾರಕನು, ನಾನು ಸದಾ ನಿನ್ನ ಚರಣಗಳಲ್ಲಿರಬೇಕೆಂದು ಹಾಗೂ ಈ ಚತುರ್ಥಿ ನನ್ನ ಹೆಸರಿನಿಂದ ಪ್ರಸಿದ್ಧಿಯಾಗಬೇಕೆಂದು ಬೇಡಿಕೊಂಡನು. ಗಣೇಶನು ಸಂತೋಷದಿಂದ ವರ ನೀಡಿ, ಯಾರು ಮಂಗಳವಾರ ಬರುವ ಈ ಚತುರ್ಥಿಯಂದು ಉಪವಾಸವಿದ್ದು ನನ್ನನ್ನ ಮತ್ತು ಅಂಗಾರಕನನ್ನ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತವೆ, ಅವರಿಗೆ ಭೂಮಿ, ಆಸ್ತಿ, ಐಶ್ವರ್ಯ, ಸುಖ, ಶಾಂತಿ ಲಭಿಸುತ್ತದೆ ಎಂದು ಆಶೀರ್ವದಿಸಿದನು. ಅಂದಿನಿಂದ ಈ ದಿನವನ್ನ ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತಿದೆ. ಈ ವ್ರತವು ಕೇವಲ ಪುರಾಣಗಳ ಕಥೆಯಷ್ಟೇ ಅಲ್ಲ, ಭಕ್ತಿ, ನಂಬಿಕೆ ಮತ್ತು ಆತ್ಮಶಕ್ತಿಯ ಸಂಕೇತವಾಗಿಯೂ ಹಿಂದೂ ಸಂಪ್ರದಾಯದಲ್ಲಿ ಮಹತ್ವ ಪಡೆದಿದೆ. ಎಲ್ಲರಿಗೂ ಅಂಗಾರಕ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು.